ಹಾಂ ಎಲ್ಲ ನಮಸ್ತೆ. ಏನಪ್ಪ ಅಂದ್ರೆ ಇವತ್ತು ಕಬ್ಬಿ ನೀರು ಬಿಡಾತೀವಿ. ನೀರು ಬಿಡಾಕೆ ಬಂದೀನಿ. ನೀರು ಯಾಕಪ್ಪ ಅಂದ್ರೆ ಈಗ ಹಳ್ಳಕ್ಕೆ ನೀರೆಲ್ಲ ಜರ ನೀರು ಜಮಾ ಹಾಕತ್ತದ ಹಳ್ಳಕ್ಕೆ, ಹಂಗಾಗಿ ಅದೇ ನೀರೇ ಬಿಡಾಕೆ ಬಂದೀವಿ. ಆ ನೀರು ಬಿಟ್ಟದಕ್ಕೆ ಏನಾಗುತ್ತೆ ಕಬ್ಬಪ್ಪ ಅಂದ್ರೆ ನೋಡಿ ತೋರಿಸ್ತೀನಿ ಯಾಕೆ ಹೆಂಗಾಗತ್ತಂತ. ಕಬ್ಬು ನೋಡ್ರಿ ಪೂರಾ ಸುಳಿ ಬೀಳಾಗತ್ತ. ಯಾಕೆ ಬೀಳಾಗತ್ತ ಸುಳಿ ಅಂದ್ರೆ ಅದು ಒಳಗೆ ಹುಳ ಆಡ್ತಿರ್ತದೆ ಕಾವಾಗಿ, ಹಂಗಾಗಿ ಸುಳಿ ಬೀಳಾಗತ್ತ. ಇಲ್ಲಿ ನೋಡ್ರಿ ಕಾಣ್ಬೋದು, ಎಲ್ಲ ಒಣಗಾಕತ್ತದ ಒಳಗೆ ಕಬ್ಬೆ, ಗೊತ್ತಾಗ ಸಣ್ಣದ ಕಬ್ಬ. ಹಂಗಾಗಿ ಇದು ನೀರಿಗೆ ಏನತ್ತಪ್ಪ ಅಂದ್ರೆ ಇದು ನೀರು ಬಿಟ್ಟದೊಲ, ಇದು ನೀರು ಬಿಟ್ಟದೊಲ. ಇದು ಹೆಂಗೆ ಅಲಾಗತ್ತದ ಅಂತಂದ್ರೆ ಇಲ್ಲಿ ಬಿಳಿದದ, ಇದು ಬಿಳಿದದ ಯಾಕಂದ್ರೆ ಸವ್ ಹಿಡಿದು. ಹೆಂಗೆ ಸವ್ ಹಿಡ್ದಂದ್ರೆ ನೀರು ನಿಂತಿರ್ತದೆ, ನೀರು ಒಂದು 2 ದಿನಕ್ಕೆಲ್ಲ ಜಮಾ ಆಗಿ ನಿಂದಿರ್ತಲ್ಲ. ನಿಂತದಕ್ಕೆ ಏನತ್ತ ನೀರು ಉಪ್ಪಾಗ್ತದೆ. ಉಪ್ಪಾದಾಗ ಇಲ್ಲಿ ಹೊಲ್ದಾಗ ನೀರು ಬಿಟ್ಟಾಗ ಏನಂತಂದ್ರೆ ಈ ಎಲ್ಲ ಇದು ಇರ್ತಲ್ಲ ಹೊಲ್ದ ಅಂಶ ಎಲ್ಲ ಇದು ಉಪ್ಪಿನ ನೀರು ಏನು ಮಾಡ್ತದೆ ಸತ್ ಹೊಡಿತದೆ. ಹಂಗಾಗಿ ಹೊಲ ಎಲ್ಲ ಸವಳಾಡ್ತದೆ, ಅಲ್ಲಿ ಏನು ತಾಕತ್ತಿರಲ್ಲ ಭೂಮ್ಯಾಗ. ಆ ಥರ ಆಗ್ತದೆ ಈ ಕಬ್ಬುಗಳು. ಪ್ರತಿಯೊಂದು ಕಬ್ಬು ನಮ್ಮದೇ ಅಂತಲ್ಲ, ಎಲ್ಲ ಈ ಸದ್ದು ಟೈಮಿಂಗ್ ಹಂಗಾದ. ಯಾಕೆ ಇಲ್ಲಿ ಮಳೆ ಇಲ್ಲ ಏನಿಲ್ಲ, ಅದು ಮಳೆ ಇಲ್ಲಾರ್ಕ ಎಲ್ಲ ಕಬ್ಬೆಲ್ಲ ಒಣಗಕ್ಕತ್ತವ. ಅಲ್ಲಿದು ಕ್ಯಾನಲ್ ನೀರು ಮ್ಯಾಗ ಎಷ್ಟೋ ಮಂದಿ ಹಚ್ಚಾರ, ಅವ್ರು ರೈತರೆಲ್ಲ ಹೈರಾಣ. ಇಲ್ಲಿ ನೋಡ್ರಿ ಈಗ ಇದು ಹೆಂಗೆ ಒಣಗಕ್ಕತ್ತದ. ಇದು ಯಾಕಂದ್ರೆ ಫುಲ್ ಹೀಟಾಗಿ ಏನಿಲ್ಲ ಇದ್ರಾಗ ನೋಡ್ರಿ, ಏನೇನು ಉಳಿದಿಲ್ಲ ಧರ್ಮ. ಈ ಥರ ಆಗ್ಯದ. ಯಾಕಂದ್ರೆ ಈಗ ಮಳೆ ಇಲ್ಲಾರ್ಕ ನೀರು ಎಲ್ಲಾರ ಶಾರ್ಟೇಜ್ ಇದ್ರೆ ನೀರು ಹಚ್ಕೊಣಿಕೆ ಮಾಡಕತ್ತಾರ. ಹಂಗಾಗಿ ಎಲ್ಲ ಒಟ್ಟು ಕಬ್ಬೆಲ್ಲ ಖರಾಬ್ ಆಗತ್ತದ. ಈಗ ಇನ್ನು ಮುಂದೆ ಹಚ್ಚೋರು ಹುಷಾರಿರಿ, ಯಾರೇ ಹಚ್ಬೇಕಾದ್ರೂ ನೀರಿನ ಅನುಕೂಲ ನೋಡ್ಕೊಂಡೇ ಹಚ್ಚಿರಿ. ಆದ್ರೆ ಆತವ ಇಲ್ಲಿಕಂದ್ರೆ ಈಗ ಹಂಗೆ ಸೋಳಾಡಕತ್ತದಾಗ ಹೊಲ ಈ ಥರ ಆಗ್ತದೆ. ಇಲ್ಲಾಂದ್ರೆ ಆ ದಂಡಿಗೆ ಹಳ್ಳ ಇದ್ದಕ್ಕೆ ಟ್ಯಾಕ್ಟ್ರ್ ಪುಲಿ ಹಚ್ಚಿವಿ. ಆ ಟ್ಯಾಕ್ಟ್ರ್ ಹಚ್ಚಿವಿ. ಅದು ಹೆಂಗಂದ್ರೆ ಸಾಯಂಕಾಲ 1 ತಾಸು ಮಧ್ಯಾಹ್ನ 1 ತಾಸು ನಡೀತದ. ಇಲ್ಲಿ ನೋಡ್ಬೋದು ನೀರು ಬೀಳಕತ್ತು, ಅದೇ ನೀರೇ ಈ ಕಡೆ ಹೊಂಟದ. ಇದೇ ಕೌಲಿ ಹಿಡ್ದ ನಾನು 2-3 ಕೌಲಿ ತಿರುವಾಗತ್ತೆ ನೀರು. ಯಾಕಂದ್ರೆ ಸ್ವಲ್ಪ ನೀರು ಓಡ್ಲಿ ಅಂತ, ನೀರೇನೋ ಉಂಡು ಹೋಗ್ಬೇಕಂತಿಲ್ಲ. ನೀರು ಶಾರ್ಟೇಜ್ ಅದು ಇಟ್ಟು ಹೊಲ ಆಗ್ಬೇಕಲ್ಲ, ಅದ್ರ ಸಲುವಾಗಿ 1 ತಾಸು ನಡೆಯೋದೆ. ಹಂಗಾಗಿ ನೀರು ಓಡ್ಲಿ ಅಂತೇಳಿ ನೀರು ತಿರೋದಂಗೆ ಇದು ಈ ಸದ್ಯಕ್ಕೆ.